ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು GK ವಿತ್ ಸುಪ್ರಜಾ. ಫ್ರೆಂಡ್ಸ್, ನಮ್ಮ ಈ ವಿಡಿಯೋಗಳು ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂದ್ಕೊಂಡಿದ್ದೀವಿ. ಹಾಗೆಯೇ ಈ ಕ್ವಿಜ್ ಸರಣಿಯ ಪ್ರಶ್ನೆಗಳನ್ನು ಮುಂದುವರಿಸುತ್ತಾ ನಿಮ್ಮ ಮೊದಲನೆಯ ಪ್ರಶ್ನೆ, ಪಾಟ್ನಾದ ಮೊದಲಿನ ಹೆಸರೇನು? ಆಯ್ಕೆಗಳು: ಎ ಅಮರಾವತಿ, ಬಿ ಪಂಡರಾಪುರ, ಸಿ ಪಾಟಲಿಪುತ್ರ, ಡಿ ಹಸ್ತಿನಾಪುರ. ಸರಿಯಾದ ಉತ್ತರ ಸಿ ಪಾಟಲಿಪುತ್ರ. ಎರಡನೆಯ ಪ್ರಶ್ನೆ, ವಿಷ್ಣು ಧನುಷನ್ನು ಬಗ್ಗಿಸುವಂತೆ ರಾಮನಿಗೆ ಸವಾಲು ಹಾಕಿದ್ದು ಯಾರು? ಆಯ್ಕೆಗಳು: ಎ ವಾಲ್ಮೀಕಿ, ಬಿ ವಿಭೀಷಣ, ಸಿ ಅಗಸ್ತ್ಯ, ಡಿ ಪರಶುರಾಮ. ಸರಿಯಾದ ಉತ್ತರ ಡಿ ಪರಶುರಾಮ. ಮೂರನೆಯ ಪ್ರಶ್ನೆ, ಏಷ್ಯಾದ ಅತಿದೊಡ್ಡ ನಗರ ಯಾವುದು? ಆಯ್ಕೆಗಳು: ಎ ಬೆಂಗಳೂರು, ಬಿ ಟೋಕಿಯೋ, ಸಿ ಪ್ಯಾರಿಸ್, ಡಿ ಬೀಜಿಂಗ್. ಸರಿಯಾದ ಉತ್ತರ ಬಿ ಟೋಕಿಯೋ. ನಾಲ್ಕನೆಯ ಪ್ರಶ್ನೆ, ಸೂರ್ಯನಿಗೆ ಅತಿ ಸಮೀಪದಲ್ಲಿರುವ ಗ್ರಹ ಯಾವುದು? ಆಯ್ಕೆಗಳು ಹೀಗಿವೆ: ಎ ಬುಧ, ಬಿ ಶುಕ್ರ, ಸಿ ಗುರು, ಡಿ ಶನಿ. ಸರಿಯಾದ ಉತ್ತರ ಎ ಬುಧ. ಐದನೇ ಪ್ರಶ್ನೆ, ವಿಂಗ್ಸ್ ಆಫ್ ಫೈರ್ ಯಾರ ಆತ್ಮಚರಿತ್ರೆಯಾಗಿದೆ? ಆಯ್ಕೆಗಳು ಹೀಗಿವೆ: ಎ ರವೀಂದ್ರನಾಥ ಠಾಗೂರ್, ಬಿ ಜವಾಹರ್ಲಾಲ್ ನೆಹರು, ಸಿ ಪ್ರಣವ್ ಮುಖರ್ಜಿ, ಡಿ ಡಾಕ್ಟರ್ APJ ಅಬ್ದುಲ್ ಕಲಾಂ. ಸರಿಯಾದ ಉತ್ತರ ಡಿ ಡಾಕ್ಟರ್ APJ ಅಬ್ದುಲ್ ಕಲಾಂ. ಆರನೆಯ ಪ್ರಶ್ನೆ, ಅಶೋಕ ಚಕ್ರವರ್ತಿಯ ಮನಸ್ಸನ್ನು ಪರಿವರ್ತಿಸಿದ ಯುದ್ಧ ಯಾವುದು? ಆಯ್ಕೆಗಳು: ಎ ಪಾಣಿಪತ್ ಯುದ್ಧ, ಬಿ ಕಳಿಂಗ ಯುದ್ಧ, ಸಿ ಪ್ಲಾಸಿ ಯುದ್ಧ, ಡಿ ತಾಳಿಕೋಟ ಯುದ್ಧ. ಸರಿಯಾದ ಉತ್ತರ ಬಿ ಕಳಿಂಗ ಯುದ್ಧ. ಏಳನೇ ಪ್ರಶ್ನೆ, ಕರ್ನಾಟಕವನ್ನು ಆಳಿದ ಮೊದಲ ರಾಜವಂಶ ಯಾವುದು? ಆಯ್ಕೆಗಳು: ರಾಷ್ಟ್ರಕೂಟರು, ಬಿ ಹೊಯ್ಸಳರು, ಸಿ ಕದಂಬರು, ಡಿ ಚೋಳರು. ಸರಿಯಾದ ಉತ್ತರ ಕದಂಬರು. ಎಂಟನೆಯ ಪ್ರಶ್ನೆ, ಕರ್ನಾಟಕದ ಪ್ರಥಮ ಜಲವಿದ್ಯುತ್ಗಾರ ಎಲ್ಲಿದೆ? ಆಯ್ಕೆಗಳು ಹೀಗಿವೆ: ಎ ಶಿವನಸಮುದ್ರ, ಬಿ ಕೈಗಾ, ಸಿ ರಾಮಸಮುದ್ರ, ಡಿ ಜೋಗ. ಸರಿಯಾದ ಉತ್ತರ ಎ ಶಿವನಸಮುದ್ರ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಯಾರು? ಆಯ್ಕೆಗಳು: ಎ ದ.ರಾ ಬೇಂದ್ರೆ, ಬಿ ವಿ.ಕೃ ಗೋಕಾಕ್, ಸಿ ಪಾಟೀಲ ಪುಟ್ಟಪ್ಪ, ಡಿ ಚಂದ್ರಶೇಖರ ಕಂಬಾರ.
ಸರಿಯಾದ ಉತ್ತರ ಡಿ ಚಂದ್ರಶೇಖರ ಕಂಬಾರ. 10ನೆಯ ಪ್ರಶ್ನೆ. ಒಲಿಂಪಿಕ್ಸ್ ಪ್ರಾರಂಭವಾದ ವರ್ಷ ಯಾವುದು? ಆಯ್ಕೆಗಳು ಹೀಗಿವೆ. ಎ 1896, ಬಿ 1892, ಸಿ 1898, ಡಿ 1893. ಸರಿಯಾದ ಉತ್ತರ 1896. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.